ಚಳಿ ಜ್ವರ ಬಂದಿದೆ. ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಅಷ್ಟರಲ್ಲೇ ಫೋನ್ ಬಂದ್ಬಿಡ್ತು. ಏನು? ಆ, ಅ, ಅ, ಚಳಿ ಜ್ವರ ಫೋನ್ ಮಾಡಿ ಟೆಲಿಗ್ರಾಮ್ ಕಳ್ಸಿ ಕಾಲಿಂಗ್ ಬೆಲ್ ಮಾಡಿ ಬರುತ್ತಾ ಏನೋ? ಆದ್ರೂ ಜ್ವರ ಬಂದೋರ್ಗೆ ಟ್ಯಾಬ್ಲೆಟ್ ಕೊಡೋದ್ ಬಿಟ್ಟು ಈ ಟಾರ್ಚರ್ ಯಾಕೆ? ಟಾರ್ಚರ್ ಕೊಡ್ತಿರೋದು ನಾನಲ್ಲ, ಅವರು. ಯಾರಿಗೋ ನರ್ಸರಿ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದಾರಂತೆ. ಕೊಟ್ಟಿರೋ ಮಾತು ತಪ್ಪಲ್ಲ, ಮನ್ಸು ಬದಲಾಯಿಸಲ್ಲ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದ್ದಾರೆ. ಇಷ್ಟು ಜ್ವರ ಹಿಡ್ಕೊಂಡು ಹೇಗ್ ಹೋಗ್ತೀರಪ್ಪ? ಹೋಗದೆ ಇದ್ರೆ ಮಾತ್ ತಪ್ಪದಂಗಾಗಲ್ವೇನಮ್ಮ? ಹೋದ್ರೆ ಆರೋಗ್ಯ ಕೆಡುತ್ತೆ ರೀ. ಪರವಾಗಿಲ್ಲ, ಮಾತು ಉಳಿಸ್ಕೋಬೇಕಲ್ವಾ? ಅಯ್ಯೋ, ಆರೋಗ್ಯ ಕೆಡಿಸ್ಕೊಂಡು ಮಾತು ಉಳಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಪ್ಪ? ನಂಬಿಕೆನೆ ನಮ್ ಬಂಡವಾಳ ವಸು. ಅಯ್ಯೋ, ದುಡ್ಡಲ್ವಾ? ಏನು ಜೋಕ? ಅವ್ರನ್ನ ತಡಿಬೇಕು, ಇಲ್ಲ ಅವ್ರ ಬದಲು ನೀನ್ ಹೋಗ್ಬೇಕು. ನಮ್ ನರ್ಸರಿನೇ ತಾನೇ, ನಾನ್ ಅಲ್ಲೇ ಹೋಗ್ತಿದ್ದೀನಿ. ನಮ್ ನರ್ಸರಿ ಅಲ್ಲಮ್ಮ, ವೇಣುಗೋಪಾಲ್ ರಾವ್ ಅವ್ರ ನರ್ಸರಿ. ಅಲ್ಲಿಗೆ ಯಾಕೆ? ನಮ್ ನರ್ಸರಿಲಿ ಆ ಹೂವ ಇಲ್ಲ, ಬೇರೆ ನರ್ಸರಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನೀನು ಆ ನರ್ಸರಿ ತೋರಿದ್ರೆ ಸಾಕು. ಅಷ್ಟೇ ತಾನೇ, ಆ ನರ್ಸರಿ ನನ್ ಗೊತ್ತು, ನಾನೇ ಹೋಗಿ ತೋರಿಸ್ತೀನಿ. ನೀನು ಮಾತ್ ತಪ್ಪಲ್ಲ ತಾನೇ? ನಾನು ಅಪ್ಪನ್ ಮಗಳಮ್ಮ, ಮಾತ್ಯಾಕ್ ತಪ್ಲಿ? ಆಣೆ ಮಾಡು. ನನ್ ಮೇಲೆ ನಂಬಿಕೆ ಇಲ್ವಾ? ಆಣೆ ಅಲ್ವಾ ವಸು, ಮಾಡ್ಬಿಡು. ನೀವಿಬ್ರು ಸೇರಿ ಪ್ಲಾನ್ ಗಿನ್ ಮಾಡಿಲ್ಲ ತಾನೇ? ಅಷ್ಟು ಅನುಮಾನ ಇದ್ರೆ ಆಣೆ ಗಿಣೆ ಏನು ಬೇಡ. ಅವ್ರ ಕಷ್ಟ ಅವರೇ ಅನುಭವಿಸ್ಲಿ ಬಿಡು. ಅಯ್ಯೋ ಅಪ್ಪ, ಮಾತಂತೂ ಉಳಿಸ್ಕೋಬೇಕಲ್ಲ, ಎದ್ದು ಹೋಗಿ. ಹೋಗ್ತೀನಿ ಬಿಡು. ಥ್ಯಾಂಕ್ ಯು ವಸು. ಪಾರ್ಟಿನ ಎಲ್ಲಿ ಮೀಟ್ ಮಾಡಬೇಕು? ರಾಜಾಜಿನಗರ. ಹೋಗಿ ಬರ್ತೀನಿ. ಅಪ್ಪ ಹುಷಾರಮ್ಮ. ಹೌದು, ಇಷ್ಟಕ್ಕೂ ಪಾರ್ಟಿ ಯಾರು? ಹಾ, ನಿನಗ್ ಗೊತ್ತಿರೋರೆ. ಯಾರು? ನಿನಗ್ ಬೇಕಾದವರು. ಯಾರು? ಅಳಿಯಂದ್ರು. ಓ, ಅವರಾ? ಹಾ ಹಾ, ಅವರೇನೆ. ಅಮ್ಮ, ಅಯ್ಯೋ, ನನ್ಗೇನು ಗೊತ್ತಿಲ್ಲ, ನಿಮ್ಮಪ್ಪನೇ ಹೇಳಿದ್ದು. ಅಪ್ಪ, ನಾನ್ ಮೊದ್ಲೇ ಗೆಸ್ ಮಾಡಿದ್ದೆ ನೀವಿಬ್ರು ಏನೋ ಪ್ಲಾನ್ ಮಾಡಿದ್ದೀರಾ ಅಂತ. ಮಾತ್ ಕೊಟ್ಟಿದ್ಯಾ, ತಪ್ಪೋ ಹಾಗಿಲ್ಲ. ಇಬ್ರು ಸೇರಿ ಡ್ರಾಮಾ ಆಡಿದ್ರಲ್ಲ, ನನ್ನ ಸಿಕ್ ಹಾಕ್ಸಿದ್ರಲ್ಲ. ಇಲ್ಲಮ್ಮ, ನಂಗೆ ನಿಜವಾಗ್ಲೂ ಜ್ವರ ಬಂದಿದೆ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡ್ತೀಯಾ? ಒಪ್ಪಿದ್ಮೇಲೆ ತಪ್ಪಿಸ್ತೀನಾ? ಹೋಗ್ ಬರ್ತೀನಿ. ಬಾಯ್ 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 ಅಮ್ಮ. ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಚೆನ್ನಾಗಿತ್ತಾ? ಏನು? ಇವರು ಅಂತ ಮೊದ್ಲೇ ಗೊತ್ತಿದ್ರೆ ಆಣೆನೆ ಮಾಡ್ತಿರ್ಲಿಲ್ಲ. ಹೀಗೋಗಿ ಹಾಗೆ ಬಂದ್ಬಿಡ್ಬೇಕು.
ನಿಮ್ಮ ಮಾವನವರು ನಮ್ಗಿಲ್ಲೇ ವೆಯ್ಟ್ ಮಾಡಕ್ ಹೇಳಿದ್ರು. ಟೈಮ್ ಆಗ್ತಾ ಇದೆ. ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ಲಾ? ಸರ್, ನಿಮ್ಮ ಮಾವನವ್ರ ಬದಲು ನಮ್ಮ ಮೇಡಮ್ ಅವ್ರು ಬರ್ತಾ ಇದಾರಲ್ಲ ಸರ್. ನಮಸ್ಕಾರ ಮೇಡಮ್. ಅಪ್ಪವ್ರು ಬರ್ತಾರೆ ಅಂತ ಅಂದಿದ್ರು, ನೀವು ಬಂದಿದ್ದೀರಾ? ಅಪ್ಪಂಗೆ ಜ್ವರ ಬಂದಿದೆ. ಅಯ್ಯೋ, ಬೆಳಗ್ಗೆ ಫೋನಲ್ಲಿ ಚೆನ್ನಾಗಿ ಮಾತಾಡಿದ್ರಲ್ಲ. ಆಮೇಲೆ ಸಡನ್ ಆಗಿ ಬಂದ್ಬಿಡ್ತು. ಸರ್, ಈಗೇನು ಮಾಡೋದು? ನರ್ಸರಿ ಪ್ರೋಗ್ರಾಮ್ನ ನಾಳೆ ಇಟ್ಕೊಳ್ಳೋಣ ಸರ್. ಇಲ್ಲ ಇಲ್ಲ, ನರ್ಸರಿ ತೋರ್ಸೋದಿಕ್ಕೆ ನಾನು ಬಂದಿದ್ದು. ಹೌದಾ ಮೇಡಮ್? ನಾನೆಲ್ಲೋ ನೀವು ಸಾರ್ನ ನೋಡಕ್ ಬಂದಿದ್ದೀರಿ ಅಂತ ಅನ್ಕೊಂಡೆ. ಹೋಗೋಣವಾ? ಮೇಡಮ್ ಸ್ವಲ್ಪ ಇರಿ, ನೀವು ಕಾರ್ ಎತ್ತಿ. ಸ್ಕೂಟಿ ನಾನ್ ತಗೊಂಡ್ಬರ್ತೀನಿ ಮೇಡಮ್. ಕೀ ಕೊಡಿ. ಬೇಡ, ನಾನೇ ಓಡಿಸ್ತೀನಿ. ಇದೇನ್ ಮೇಡಮ್, ಸಹರ್ ಪಕ್ಕ ಕುತ್ಕೋಬೇಕಾಗಿರೋರು ನೀವು, ನಾನಲ್ಲ. ಅವ್ರ ಪಕ್ಕ ನಾನ್ ಯಾಕೆ ಕುತ್ಕೋಬೇಕು? ಅಲ್ಲ ಮೇಡಮ್, ನಾಳೆ ಹಸೆಮಣೆ ಮೇಲೆ ಅವ್ರ ಪಕ್ಕನೇ ಕುತ್ಕೋಬೇಕಲ್ವಾ? ಅದಕ್ಕೆ ಇವಾಗಿಂದಲೇ ಪ್ರಾಕ್ಟೀಸ್ ಮಾಡ್ಬೇಕಾ? ಹಾ, ಮೇಡಮ್ ಅವರು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತಾರೆ. ನೀವು ಹೋಗಿ ಬೇಬಿ ಅವರೇ, ನಾನು ನನ್ನ ಸ್ಕೂಟಿನಲ್ಲೇ ಬರ್ತೀನಿ. AC ಕಾರ್ ಇರೋವಾಗ ಸ್ಕೂಟಿನಲ್ಲಿ ಬರ್ತೀನಿ ಅಂತಿದಿರಲ್ಲ, ನಡೀರಿ. ಹಾಗಾದ್ರೆ ನೀವು ನಮ್ ಜೊತೆ ಬರ್ಬೇಕು. ಅಯ್ಯೋ, 3 ಜನ ಹೋದ್ರೆ ಹೋಗಿದ್ ಕೆಲ್ಸ ಆಗಲ್ಲ ಅಂತಾರೆ. ನಾವೇನ್ ಹೆಣ್ಣು ನೋಡಕ್ ಹೋಗ್ತಿದೀವಾ? ಹೂ ನೋಡಕ್ಕೆ ತಾನೇ. ಈಗ ತಾನೇ ನಿಶ್ಚಿತಾರ್ಥ ಆಗಿ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ನೀವು ಒಟ್ಟಿಗೆ ಹೂ ನೋಡಕ್ ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ಮೇಡಮ್. ಬೇಬಿ ಅವರೇ, ನೀವು ಕಾರಲ್ಲಿ ಹೋಗ್ತಿದ್ದೀರಾ ಅಷ್ಟೇ, ಇನ್ನೇನು ಹೇಳ್ಬೇಡಿ. ಅಯ್ಯೋ. ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ಬೇಬಿ, ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಸರ್. ನಾವು ನರ್ಸರಿಗೆ ಹೋಗ್ಬೇಕು. ನೀವು ಮೇಡಮ್ ಅವರು ಹೋಗಿ ಬನ್ನಿ ಸರ್. ಬೇಬಿ ನಿತ್ಕೋ. ಬೇಬಿ
ಹಾ ಇಡ್ತೀನಿ. ಭಾಸ್ಕರ್ ಭಾಸ್ಕರ್, ಏನಪ್ಪ? ಅಭಿಯಲ್ಲಿ ಅದು ಯಾಕ್ರಿ? ಈ ತಿಂಗಳು 15ನೇ ತಾರೀಕಿಂದ 20ನೇ ತಾರೀಕೊಳಗೆ ಒಳ್ಳೆ ದಿನಗಳಿದೆಯಂತೆ. ಇಷ್ಟರೊಳಗೆ ಮದುವೆ ಮುಹೂರ್ತ ಇಟ್ಕೊಳ್ಳಿ ಅಂತ ಪುರೋಹಿತರು ಫೋನ್ ಮಾಡಿ ಹೇಳಿದ್ರು. ಇಷ್ಟಕ್ಕೂ ಅಭಿಯಲ್ಲಿ ಅಣ್ಣ ಇವೆಂಟ್ ಕೆಲ್ಸದ ಮೇಲೆ ಹೋಗಿದ್ದಾನಪ್ಪ. 15ರಿಂದ 20ವರೆಗೂ ಯಾವ ಇವೆಂಟು ಒಪ್ಕೋಬಾರ್ದು ಅಂತ ಹೇಳಬೇಕು. ಆಲ್ರೆಡಿ ಅಭಿ ಒಂದಷ್ಟು ಈವೆಂಟ್ಸ್ ಒಪ್ಕೊಂಡಿದ್ದಾನಪ್ಪ. ಕ್ಯಾನ್ಸಲ್ ಮಾಡೋಕ್ ಹೇಳು, ಇಲ್ಲಾಂದ್ರೆ ನಮಗ್ ಕೆಟ್ಟ ಹೆಸರು ಬರ್ದೇ ಇರೋ ಹಾಗೆ ಈವೆಂಟ್ಸ್ನ ಬೇರೆಯವ್ರಿಗೆ ಒಪ್ಪಿಸ್ಬಿಡಿ. ಯಾಕಪ್ಪ? ನಾನೇನ್ ನೋಡ್ಕೋತೀನಿ. ನೀನು ಈ ಮನೆ ದೊಡ್ಡ ಮಗ, ಮನೆ ಈವೆಂಟ್ ಬಿಟ್ಬಿಟ್ಟು ಹೊರಗಡೆ ಈವೆಂಟ್ಸ್ ನೋಡಕ್ ಹೋಗ್ತೀಯ. ನಿನ್ನಿಬ್ಬರು ತಮ್ಮಂದಿರ ಮದ್ವೆನ ನೀನೇ ಮುಂದೆ ನಿಂತು ಮಾಡ್ಬೇಕು. ಆಯ್ತಪ್ಪ. ಜಯಂತಿ, ತುಂಬಾ ಟೈಮ್ ಇಲ್ಲ. ಮೊದ್ಲೇ 2 ಮದ್ವೆ. ಮೊದಲು ಶಾಪಿಂಗ್ ಶುರು ಮಾಡು. ಬಟ್ಟೆ, ಒಡವೆ ಏನೇನ್ ಬೇಕೋ ಎಲ್ಲ ತಗೊಂಡ್ಬಿಡು. ಖರ್ಚಿಗೆ ಮಾತ್ರ ಹಿಂದೆ ಮುಂದೆ ನೋಡ್ಬೇಡ. ಸಂಸ್ಕೃತಿ ಇವೆಂಟ್ಸ್ ಅವರ ಮನೆ ಮದ್ವೆನ ಈ ಸಿಟಿ ಎಲ್ಲ ಆಶ್ಚರ್ಯದಿಂದ ನೋಡ್ಬೇಕು. ಅಷ್ಟೊಂದು ಆಡಂಬರದ ಮದ್ವೆ ಅಭಿಗಿಷ್ಟ ಆಗಲ್ವಲ್ರಿ? ಅವನ್ ಹಾಗೆ ಹೇಳ್ತಾನೆ ಜಯಂತಿ. ನಮ್ಮ ಏರ್ಪಾಟು ನಾವು ಮಾಡ್ಕೋಬೇಕಲ್ವಾ? ಈ 2 ಮದುವೆ ಬಗ್ಗೆ ಎಲ್ರೂ ಹೊಗಳಿ ಮಾತಾಡ್ಬೇಕು. ನನ್ನ ಬಗ್ಗೆ ಯಾವತ್ತಾದ್ರೂ ಹೀಗೆ ಯೋಚನೆ ಮಾಡಿದ್ದ ಅಣ್ಣ? ನನ್ನ ಬಾಳನ್ನ ಮುರಾಬಟ್ಟೆ ಮಾಡ್ಬಿಟ್ಟೆ. ಅಖಿಲ್, ನೀನು ಅಮ್ಮನ್ಗೆ ಶಾಪಿಂಗ್ ಅಲ್ಲಿ ಹೆಲ್ಪ್ ಮಾಡು. ಹೆಣ್ಣಿನ ಮನೆಯವ್ರಿಗೆ ಮದುವೆ ಸೀರೆ ಕಳಿಸ್ಬೇಕು. ಸೀರೆಗಳು ತುಂಬಾ ಚೆನ್ನಾಗಿರ್ಬೇಕು. ಹಾ, ಭಾಸ್ಕರ್, ಪಾವನಿ, ಮಿಕ್ಕಿದ ಕೆಲಸಗಳೆಲ್ಲ ನೀವು ನೋಡಿ. ಆಗ್ಲಿ ಅಪ್ಪ. ಅಮ್ಮ ಪಾವನಿ, ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಇದು ನಿನ್ ಮೈದನ್ ಮದ್ವೆ ಅಮ್ಮ. ಅವಳಿಗೆ ಹಲ್ ಕಿತ್ತಿದೀವಲ್ಲ, ಹೇಗ್ ಮಾತಾಡ್ತಾಳೆ? ನೀವು ಅತ್ತೇನೋ ಹೇಗೆ ಹೇಳಿದ್ರೆ ಹಾಗೆ ಮಾವ. ಅದೇನಮ್ಮ, ನೀನು ಈ ಮನೆ ದೊಡ್ಡ ಸೊಸೆ. ನಿಮ್ಮ ಅತ್ತೆ ಆದ್ಮೇಲೆ ನೀನೇ ಎಲ್ಲ. ಮತ್ ನಾನ್ಯಾರು? ಊಟಕ್ಕಿಲ್ಲದ ಉಪ್ಪಿನಕಾಯ? ನಿಮ್ ಚಿಕ್ಕಮ್ಮ ಸುಮಂಗ್ಲಿನೂ ಇದ್ದಾಳೆ ಅನ್ಕೋ, ಆದ್ರೆ ಕೆಲವು ಕೆಲಸಗಳನ್ನ ಅವಳು ಮಾಡಬಾರ್ದಲ್ವಾ? ನನಗ್ ಮತ್ತೆ ಮದ್ವೆ ಮಾಡಿದ್ದಿದ್ರೆ ಎಲ್ಲ ಕೆಲ್ಸನೂ ನಾನೇ ನೋಡ್ಕೋತಿದ್ದೆ. ಏನ್ ಮಾಡ್ಬೇಕಂತ ಅತ್ತೇನೋ ನೀವು ಹೇಳಿದ್ರೆ ಮಾಡ್ತೀನಿ ಮಾವ. ಇದೇನಮ್ಮ ಹೊಸದಾಗಿ ಮಾತಾಡ್ತಿದ್ಯಾ? ಏನ್ ಮಾಡ್ಬೇಕು ಅಂತ ನಾವ್ ಹೇಳ್ಬೇಕಾ? ನಿನಗ್ ಗೊತ್ತಿಲ್ವಾ? ನೀವು ದೊಡ್ಡೋರು ಮಾವ, ಎಲ್ಲ ಚೆನ್ನಾಗಿ ಯೋಚನೆ ಮಾಡೇ ಹೇಳಿರ್ತೀರಾ. ನೀವು ಹೇಳ್ದಂಗೆ ಮಾಡಿದ್ರೆ ಯಾವ ತೊಂದರೆನೂ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಇದೇನಿದು? ಎಲ್ರು ಪಾವನಿನ ಅಯ್ಯೋ ಪಾಪ ಅನ್ನೋ ತರ ನೋಡ್ತಿದ್ದಾರೆ. ಕಡೆ ಪಕ್ಷ ಅದ್ಕೆ ಹಾಗೆ ಮಾಡ್ಬಾರ್ದಿತ್ತಲ್ಲ. ಅದ್ಕೆ ಬದ್ಲಾಗ್ಬಿಟ್ರೆ ನನ್ ಪ್ಲಾನ್ ಹಾಳಾಗ್ಬಿಡುತ್ತೆ. ಇಲ್ಲಿ ನೋಡಮ್ಮ ಪಾವನಿ, ಒಂದ್ ಮಾತು ನೆನ್ಪಿಟ್ಕೋ. ನಡೀತಿರೋದು ನಿನ್ನ ಮೈದಂದ್ರ ಮದ್ವೆ ಅಂತ ಈಗಾಗ್ಲೇ ಹೇಳ್ದೆ ಅಲ್ಲಮ್ಮ. ನಿನ್ ತಮ್ಮಂದ್ರ ಮದ್ವೆ. ಈ ಮನೆಗೆ ಸೊಸೆ ಆದ್ರು ಮಗಳಾದ್ರು ಅದು ನೀನೇ. ಯಾರು ಏನೇ ಅಂದ್ರು ಈ ಮನೆಯಲ್ಲಿ ನಿನ್ ಸ್ಥಾನ ಅದೇ. ಅಯ್ಯೋ, ನಾನು ಆ ಥರ ಹೇಳಲಿಲ್ಲ ಮಾವ. ಇಷ್ಟು ದೊಡ್ಡ ಶುಭ ಕಾರ್ಯನ ನಿಮ್ಮಂಥ ದೊಡ್ಡೋರು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಿದ್ದೀನಿ. ಹಾ, ಇವಾಗಾದ್ರೂ ಅರ್ಥ ಮಾಡ್ಕೊಂಡಲ್ಲಮ್ಮ ಪಾವನಿ, ತುಂಬಾ ಸಂತೋಷ. ಮದ್ವೆ ಕೆಲ್ಸನ ಶಾಪಿಂಗ್ ಇಂದ ಶುರು ಮಾಡೋಣ. ನನಗ್ ಸುಮ್ನೆ ಒಡವೆ ರೇಷ್ಮೆ ಸೀರೆ ಅನ್ಕೊಂಡು ದುಡ್ಡು ವೇಸ್ಟ್ ಮಾಡ್ಬೇಡ ಅಣ್ಣ, ನನಗಿಷ್ಟ ಆಗಲ್ಲ. ಅಯ್ಯೋ, ನಿನ್ಗೆ ಇಷ್ಟ ಇಲ್ದಿರೋ ಕೆಲಸ ನಾವು ಮಾಡಿದೀವ ಸುಮಂಗ್ಲಿ? ಹೀಗನ್ಬಿಟ್ನಲ್ಲ, ಹಾಗಾದ್ರೆ ನನ್ಗೇನು ಕೊಡ್ಸಲ್ವಾ?
ಇಲ್ಲೇ ನಿಲ್ಸಿ. ಇಲ್ಲ, ಮುಂದಕ್ಕೆ ದಾರಿ ಇಲ್ಲ, ಕಾರಲ್ಲಿ ಹೋಗಕ್ಕಾಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಬನ್ನಿ. ಯಾಕ್ರಿ ಗಾಬರಿ ಆಗಿದ್ದೀರಾ? ನಿಮಗ್ ನಿಜವಾಗ್ಲೂ ಜ್ವರ ಬಂದಿಲ್ಲ ತಾನೇ? ಬರೋ ತರ ಇದೆ. ಏನಾಯ್ತು ಇವಾಗ? ವೇಣುಗೋಪಾಲ್ ರಾವ್ ಅವ್ರ ನರ್ಸರಿ ನಮ್ ನರ್ಸರಿ ತರ ರೋಡ್ ಪಕ್ಕದಲ್ಲಿಲ್ಲ, ಹೊಲಗಳ ಮಧ್ಯೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೇನಿವಾಗ? ಹೊಸನು ಅಳಿಯಂದ್ರು ಆ ದಾರಿಲಿ ಹೇಗ್ ನಡೀತಾರೋ ಏನೋ. ಅವ್ರೇನ್ ಇನ್ನು ಚಿಕ್ಕ ಮಕ್ಳಾ? ನೀವೋ ನಿಮ್ ಗಾಬ್ರಿನೋ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಒಂದ್ಸಲ ಫೋನ್ ಮಾಡಿ ಕೇಳಿದ್ರೆ? ಅಷ್ಟ್ ಮಾತ್ರಕ್ಕೆ ವಸುನ್ ಯಾಕೆ ಕಳಿಸ್ಬೇಕಾಗಿತ್ತು? ನೀವೇ ಹೋಗ್ಬೋದಿತ್ತಲ್ಲ. ಹಾಗಲ್ಲ ಸುಶೀಲಾ, ಏನಾದ್ರೂ ತೊಂದರೆ ಆಗಿದ್ಯೇನೋ ಅಲ್ಲಿ ಅಂತ. ಯಾವ ತೊಂದ್ರೆನೂ ಆಗಿರಲ್ಲ, ನೀವು ಸ್ವಲ್ಪ ನೆಮ್ಮದಿಯಾಗಿರ್ತೀರಾ. ಅಲ್ಲಿ ನಡೀತಿರೋದೆಲ್ಲ ಚೆನ್ನಾಗಿ ಗೊತ್ತಿರೋಳ್ ತರ ಮಾತಾಡ್ತೀಯಲ್ಲ. ಏನ್ ನಡೆದಿರುತ್ತೆ? ನೀವ್ ಹೇಳಿದ ಜಾಗದಲ್ಲಿ ಅಳಿಯಂದ್ರು ಮತ್ತೆ ಆ ಬೇಬಿ ಕಾಯ್ತಾ ಇರ್ತಾರೆ. ನಿಮ್ ಬದ್ಲು ವಸು ಹೋಗಿದ್ದಕ್ಕೆ ಅಳಿಯಂದ್ರು ಆಶ್ಚರ್ಯ ಪಡ್ತಾರೆ. ವಸು ಸ್ಕೂಟಿ ತಗೊಂಡು ಬೇಬಿ ಮನೆಗ್ ಹೋಗಿರ್ತಾನೆ, ವಸುನು ಅಳಿಯಂದ್ರು ನರ್ಸರಿಗೆ ಹೋಗ್ತಾರೆ. ಇದೇ ತಾನೇ ನಡೆದಿರುತ್ತೆ. ಹಾಗಾದ್ರೆ ಬೇಬಿ ಹೋಗಲ್ವಾ ಅವ್ರ ಜೊತೆ? ಶಿವ ಪೂಜೆಲಿ ಕರಡಿ ತರ ಅವನ್ ಯಾಕೆ? ಯಾಕೆ ಅಂತಿದ್ಯಾ? ಕೊನೆಗೆ ಬೇಬಿನೂ ಪ್ಲಾನಲ್ಲಿ ಸೇರ್ಸ್ಕೊಂಡ್ಬಿಟ್ಯಾ? ಮತ್ತಿನ್ನೇನ್ರಿ, ಯಾವಾಗ್ಲೂ ಅಳಿಯಂದ್ರ ಜೊತೆ ಇರೋನ್ಗೆ ಇಲ್ಲೇನ್ ಕೆಲ್ಸ? ಅದಕ್ಕೆ ಸ್ಕೂಟಿ ತಗೊಂಡು ಹೊರಟೋಗಿರ್ತಾನೆ. ನೀನು ಸಾಮಾನ್ಯದೊಳಲ್ಲ ಸುಶೀಲಾ, ಆದ್ರೂ ಇದೆಲ್ಲ ಯಾಕೆ ಮಾಡ್ತಿದ್ಯಾ? ಯಾಕೆ ಅಂತಿರಲ್ರಿ, ಹೇಳಿದ್ನಲ್ಲ, ಮದ್ವೆಗ್ ಮುಂಚೆನೆ ಅವ್ರಿಬ್ರು ಮನ್ಸು ಒಂದಾಗ್ಬೇಕು.